ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿಗೆ ಸ್ಪೆಷಲ್ ಆಗಿರುವಂತಹ ಕರ್ದಂಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟ್ ಕರ್ದಂಟು ಅಂತಲೇ ಹೇಳ್ಬೋದು. ಯಾವ ಕರ್ದಂಟು ಅಂತ ವಿಚಾರ ಮಾಡ್ತಾ ಇದ್ದೀರಾ? ಇದು ಹಾಲಿನ ಪುಡಿಯಿಂದ ಮಾಡಿರುವಂತಹ ಕರ್ದಂಟು. ಸೂಪರ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸರನಾದರೂ ನೀವು ಮಾಡ್ಕೊಳ್ತೀನಿ. ಬನ್ನಿ, ಇವಾಗ ಹಾಲಿನ ಪುಡಿ ಕರ್ದಂಟಿಗೆ ನಾನು ಮುಖ್ಯವಾಗಿ ಬೇಕಾಗಿರುವಂತಹ ವಸ್ತು ಅಂತಂದರೆ ಹಾಲಿನ ಪುಡಿ, ಹಾಗೆ ಅದಕ್ಕೆ ಸಕ್ಕರೆ. ನಾನು 1 ಕಪ್ ಆಗುವಷ್ಟು ಹಾಲಿನ ಪುಡಿ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಅನುಗುಣವಾಗಿ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹಾಲಿನ ಪುಡಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಬೌಲ್ಗೆ ನಾನು ಹಾಲಿನ ಪುಡಿಯನ್ನು ಹಾಕ್ಕೊಂಡು ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ನೋಡಿ, ನೀವು ನಾಗರ ಪಂಚಮಿ ಬಂತು ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಕರ್ದಂಟನ್ನು ಮಾಡೇ ಮಾಡ್ತೀರಾ. ಅದರಲ್ಲಿ ವಿಶೇಷವಾಗಿ ಹಾಲಿನ ಪುಡಿ ಕರ್ದಂಟನ್ನು ಕೂಡ ಒಂದ್ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಒಂಥರ ವಿಭಿನ್ನವಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ಈ ಕರ್ದಂಟು ವೈಟ್ ಚಾಕ್ಲೇಟ್ ಏನಿರುತ್ತಲ್ವ, ಆ ರೀತಿಯಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದು 3 ಸೆಕೆಂಡ್ವರೆಗೆ ನಾನು ಹಾಲಿನ ಪುಡಿಯನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡಿರುವಂತಹ ಹಾಲಿನ ಪುಡಿನ ಇನ್ನೊಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಹಾಲಿನ ಪುಡಿ ಹುರ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಸೀದ್ ಹೋಗದೆ ಇರುವ ಹಾಗೆ ನೋಡ್ಕೊಳ್ಳಿ. ಪದೇ ಪದೇ ಕೈ ಆಡಿಸ್ತಾ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಹಾಗೆ ಬಿಟ್ಕೊಂಡ್ರಿ ಅಂತಂದರೆ ಸೀದ್ ಹೋಗೋ ಸಾಧ್ಯತೆ ಇರುತ್ತೆ, ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಈ ಕರ್ದಂಟು. ಅದಕ್ಕೋಸ್ಕರ ಕೈ ಬಿಡದೇನೆ ನೀವು ತಿರುತ್ತಾ ಇರಬೇಕಾಗುತ್ತೆ. ಆ ನಂತರ ಇದಕ್ಕೆ ನಾನು ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಈ ಸಕ್ಕರೆ ಮುಳುಗುವವರೆಗೆ ಮಾತ್ರ ನೀರನ್ನು ಹಾಕ್ಕೊಂಡು ಹಾಗೆ ಕುದಿಸ್ಕೊಳ್ಳೋಕ್ಕೆ ಇಟ್ಕೊಂಡು ಬಿಡೋಣ. ನೋಡಿ, ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸಕ್ಕರೆ ಮುಳುಗುವವರೆಗೆ ಮಾತ್ರ ನೀರನ್ನು ಹಾಕ್ಕೊಂಡು ಇದು ಸ್ವಲ್ಪ ಮಟ್ಟಿಗೆ ಪಾಕ ಬರೋವರೆಗೂ ನಾವು ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಪಾಕ ನೋಡ್ಕೊಳ್ಳೋಕ್ಕೆ ನಾನು 1 ಕಪ್ಪಲ್ಲಿ ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಮಧ್ಯ ಮಧ್ಯದಲ್ಲಿ ನಾವು ಪಾಕ ನೋಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಕೈ ಆಡಿಸ್ತಾ ಇದ್ದು ಚೆನ್ನಾಗಿ ಪಾಕ ಬರೋವರೆಗೂ ನಾವು ನೋಡ್ಕೊಳ್ಬೇಕಾಗುತ್ತೆ. ಹಾಗೆ ಮಧ್ಯದಲ್ಲಿ ನಾವು ಪಾಕ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪದಷ್ಟು ನೀರಿಗೆ ಪಾಕವನ್ನು ಹಾಕಿದ ನಂತರ ಅದು ನೀರಲ್ಲಿ ಮಿಕ್ಸ್ ಆಗಬಾರ್ದು, ಕೈಗೆ ಅಂಟ್ಕೊಳ್ಬೇಕು, ಆವಾಗ ಪಾಕ ಬಂದಿದೆ ಅಂತ ಅರ್ಥ. ನೋಡಿ, ಇವಾಗ ನಾನು ಮತ್ತೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಾಗೆ ನೋಡ್ಕೊಳ್ಳದೆ ಬಿಟ್ವಿ ಅಂತಂದರೆ ಪಾಕ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಒಂದು 2 ಏಲಕ್ಕಿನ ನಾನು ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ಮತ್ತೆ ಪಾಕ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೀರಿಗೆ ನಾನು ಪಾಕವನ್ನು ಹಾಕಿದ ನಂತರ ನೋಡಿ ಯಾವ ರೀತಿಯಾಗಿ ಗಂಟಾಗಿ ಬರ್ತಾ ಇದೆಯಲ್ಲ. ನೋಡಿ, ಈ ರೀತಿಯಾಗಿ ಬರ್ತಾ ಇದೆ ಅಂತಂದರೆ ಪಾಕ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ, ಕೈಯಿಂದಾನು ನಾನು ತೋರಿಸ್ತಾ ಇದ್ದೀನಿ. ಕೈಯಿಂದ 2 ಬೆರಳಿಗೆ ಅಂಟ್ಕೊಳ್ತಾ ಇದೆ ಅಂತಂದರೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1-2 ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಹಾಲು ಹಾಕ್ಕೊಳ್ಳೋದ್ರಿಂದ ಈ ಕರ್ದಂಟಿನ ಟೇಸ್ಟು ಒಂಥರ ಸೂಪರಾಗಿ ಮತ್ತು ಡಿಫ್ರೆಂಟಾಗಿಯೂ ಕೂಡ ಬರುತ್ತೆ. ಹಾಲು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಹುರಿದಿಟ್ಕೊಂಡಿರುವಂತಹ ಹಾಲಿನ ಪುಡಿಯನ್ನು ಹಾಕ್ಕೊಳ್ಳಿ. ನೋಡಿ, ಪೂರ್ತಿಯಾಗಿ ಹಾಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಾಗದೆ ಇರುವ ಹಾಗೆ ನೋಡ್ಕೊಳ್ಳಿ. ನೋಡಿ, ಈ ಕರ್ದಂಟು ಒಂಥರ ಸೂಪರಾಗಿರುತ್ತೆ. ಚಾಕ್ಲೇಟ್ ರೀತಿಯಾಗಿರುವಂತಹ ಕರ್ದಂಟು ಅಂತಲೇ ಹೇಳಿದ್ರೆ ತಪ್ಪಾಗಲಾರದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ಹಾಲಿನ ಪುಡಿ ಕರ್ದಂಟು ಈ ಸಲ ನಾಗರ ಪಂಚಮಿಗೆ ಸ್ಪೆಷಲ್ ಆಗಿ ಮಾಡಿ ಅಂತ ನಿಮ್ಗೆ ಕೇಳ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಉಳಿದಿರುವಂತಹ ಹಾಲಿನ ಪುಡಿನೂ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಹೇಳಿರೋ ಹಾಗೆ ಒಟ್ಟಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಸವರ್ಕೊಳ್ತಾ ಇದ್ದೀನಿ. ನೋಡಿ, ಈ ಹಾಲಿನ ಪುಡಿಯ ಕರ್ದಂಟು ಒಂಥರ ಬರ್ಫಿ ಥರ ಹಾಗೆ ವೈಟ್ ಚಾಕ್ಲೇಟ್ ಥರನೇ ಎರಡೂ ಮಿಕ್ಸ್ ಆಗಿರುವಂಥ ಒಂದು ಕರ್ದಂಟು ಅಂತ ಹೇಳಿದ್ರೆ ತಪ್ಪಾಗಲಾರದು. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಇದಕ್ಕೆ ಫ್ಯಾನ್ ಆಗಿ ಹೋಗ್ತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ, ಹಾಲಿನ ಪುಡಿಯನ್ನು ಸವರ್ಕೊಂಡಿದ್ದಾಯಿತು. ಇವಾಗ ಮಾಡಿಟ್ಕೊಂಡಿರುವಂಥ ಕರ್ದಂಟನ್ನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ತಟ್ಟೆಗೆ ಹಾಕಿದ ನಂತರ ತಣ್ಣಗಾಗೋವರೆಗೂ ನಾವು ಇಟ್ಕೊಳ್ಬೇಕಾಗುತ್ತೆ. ತಣ್ಣಗಾದ ನಂತರ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದಕ್ಕೆ ನಾನು ತಣ್ಣಗಾಗಲು ಇಟ್ಕೊಳ್ತಾ ಇದ್ದೀನಿ. ಇದರ ಮೇಲ್ಗಡೆ ನೀವು ಯಾವುದಾದ್ರೂ ನಿಮ್ಗೆ ಇಷ್ಟವಾಗಿರುವಂತಹ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ಕೊಳ್ಬಹುದು. ನೋಡಿ, ಇವಾಗ ತಣ್ಣಗಾಗಿದೆ. ಒಂದು 5-10 ನಿಮಿಷಗಳವರೆಗೆ ಇಟ್ಕೊಂಡ್ರೆ ಸಾಕು, ತಾನೇ ತಣ್ಣಗಾಗಿಬಿಡುತ್ತೆ. ನೋಡಿ, ಇವಾಗ ನಾನು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವುದಾದ್ರೂ ಸೇಪ್ ಬೇಕು ಅಂತಂದರೆ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಬಹುದು. ನಾನು ಚೌಕಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ಒಂದು ಪ್ಲೇಟ್ಗೆ ಹಾಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ಟೇಸ್ಟು. ನೋಡಿದ್ರಲ್ವಾ ವೀಕ್ಷಕರೇ ಯಾವ ರೀತಿಯಾಗಿ ಹಾಲಿನ ಪುಡಿ ಕರದಂಟನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು. ಈ ನಾಗರ ಪಂಚಮಿಗೆ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕಂತ ಅನ್ನಿಸ್ದಾಗ ನೀವು ಹಾಲಿನ ಪುಡಿ ಕರದಂಟನ್ನು ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಅಂಗಡಿಯಲ್ಲಿ ಬರ್ಫಿ ಅಂತಂದಿರ್ತೀರಲ್ವ, ಅದೇ ರೀತಿ ಟೇಸ್ಟಿ ಇರುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ಈ ನಾಗರ ಪಂಚಮಿಗೆ ಸ್ಪೆಷಲ್ ಆಗಿರುವಂತಹ ಹಾಲಿನ ಪುಡಿ ಕರದಂಟನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು. ತುಂಬಾ ಸಿಂಪಲ್ ಆಗಿದೆ, ಬೇಗನೆ ನಾವು ಮಾಡ್ಕೊಳ್ಬಹುದು. ಇನ್ನೇಕೆ ತಡ ಮಾಡ್ಕೊಳ್ತಾ ಇದ್ದೀರಾ? ಈ ನಾಗರ ಪಂಚಮಿಗೆ ಸುಲಭವಾಗಿರುವಂತಹ ಹಾಲಿನ ಪುಡಿ ಕರದಂಟನ್ನು ಟ್ರೈ ಮಾಡಿದ್ದೆ ಆದರೆ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ತುಂಬಾ ಸುಲಭವಾಗಿರುವಂತಹ ಬಲು ರುಚಿಯಾಗಿರುವಂತಹ ಹಾಲಿನ ಪುಡಿ ಕರದಂಟನ್ನು ನೋಡಿದ್ರಲ್ವ. ಹೀಗೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.